ನಮ್ಮ ಮೈಸೂರು ಮಹಾನಗರ ಪಾಲಿಕೆಯಿಂದ ಕೌನ್ಸಿಲಿಂಗ್ ಸಭೆಯಲ್ಲಿ ಒಂದು ನಿರ್ಣಯ ಆಗಿದೆ. ಏನಂತ ಹೇಳಿದ್ರೆ, ಮೈಸೂರಿನ ಪ್ರಖ್ಯಾತ ರಸ್ತೆ ಆದ ಒಂಟಿಕೊಪ್ಪಲ್ ವೆಂಕಟರಮಣ ಸ್ವಾಮಿ ದೇವಸ್ಥಾನದಿಂದ ರಾಯಲಿನವರೆಗೂ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ರಸ್ತೆಗೆ ನಾಮ ಹೆಸರಿಡಬೇಕು ಅಂತ ಒಂದು ಪತ್ರಿಕೆ ಪ್ರಕಟಣೆ ನೀಡಿತ್ತು. ಇದಕ್ಕೆ ಆಕ್ಷೇಪಣೆ ಇದ್ದಲ್ಲಿ ದೂರ ಅರ್ಜಿನ ಕೊಡ್ಬೋದು ಅಂತ ಹಾಕಿದರು. ಸೊ ಹಾಗಾಗಿ ನಾನು ಅದನ್ನು ನೋಡಿ ಒಂದು ದೂರನ್ನು ಕೊಡೋದಕ್ಕೆ ಬಂದಿದ್ದೀನಿ. ಕಾರಣ ಇಷ್ಟೇ, ನಮ್ಮ ಸಿದ್ದರಾಮಯ್ಯನವ್ರ ಬಗ್ಗೆ ನಮ್ದು ಯಾವುದೇ ಅಭ್ಯಂತರ ಇಲ್ಲ. ನಾನು ಹೇಳ್ತಿರೋದೇನೆಂದರೆ, ಆರೋಗ್ಯ ರಸ್ತೆ ಅಂತ ಹೇಳ್ತಿದ್ದಾರಲ್ಲ, ನಮ್ಮ ಮೈಸೂರಿನ KR ಹಾಸ್ಪಿಟ್ಲಲ್ಲಿ ಆರೋಗ್ಯಕ್ಕೆ ಸಾರ್ವಜನಿಕರಿಗೆ ಅನುಕೂಲನೇ ಇಲ್ಲ. ಅಲ್ಲಿ ಬಂದರೆ ಪ್ರತಿಯೊಂದಕ್ಕೂ ಹೊರಗಡೆ ಕಳಿಸ್ತಾರೆ, ಯಾವುದೇ ಒಂದು ಸ್ಕ್ಯಾನಿಂಗ್ ಆಗಲಿ ಬ್ಲಡ್ ರಿಪೋರ್ಟ್ಗಾಗಿ. ಹಾಗಾಗಿ ಅದ್ರ ಬಗ್ಗೆ ಯಾವುದೇ ಮುಖ್ಯಮಂತ್ರಿ ಇರ್ಬೋದು, ಅಧಿಕಾರಿಗಳಿರ್ಬೋದು, ಜವಾಬ್ದಾರಿ ತಗೊಳ್ಳದೆ ಇವ್ರನ್ನ ಹೆಸರಿಡೋದಕ್ಕೆ ಮುಂದಾಗಿದ್ದಾರೆ. ಅದರ ಜೊತೆಗೆ ಈಗ ಮೂಢ ಹಗರಣದಲ್ಲಿ ಒಂದು ಭೂ ಹಗರಣದ ಬಗ್ಗೆ ಸಿದ್ದರಾಮಯ್ಯ ಅವ್ರ ಬಗ್ಗೆ ನ್ಯಾಯಾಲಯದಲ್ಲಿ ಕೇಸು ದಾಖಲೆ ಆಗಿರೋದ್ರಿಂದ ಇದು ತೀರ್ಮಾನ ಆಗಬೇಕು, ಇವರು ತಪ್ಪು ಮಾಡಿದಾರಾ ಇಲ್ವಾ ಅಂತ. ಇದ್ರ ಬಗ್ಗೆ ಚರ್ಚೆ ನಡೀತಿರುವಾಗ, ಒಂದು ಕಾನೂನು ಅಡಿಯಲ್ಲಿ FIR ಆಗಿ ದಾಖಲೆ ಇರುವಾಗ ಅವ್ರ ಹೆಸರನ್ನ ಹೇಗೆ ಕೌನ್ಸಿಲಿಂಗ್ ಸಭೆಯಲ್ಲಿ ನಿರ್ಣಯ ಮಾಡಿದ್ರು? ಅದಕ್ಕೆ ನಮ್ಮ ವಿರೋಧ ಇದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಈ ನಿರ್ಣಯನ ಕೈ ಬಿಡಬೇಕು. ಒಂದು ನ್ಯಾಯಾಲಯದಲ್ಲಿ ತೀರ್ಪಾಗೋವರೆಗೂ ಆ ನಂತರ ನೋಡೋಣ, ಅವ್ರ ಹೆಸರಿಡೋದು ಇಲ್ಲ ಬೇರೆ ಮಹನೀಯರ ಹೆಸರಿಡಬೇಕು, ಇಲ್ಲ ನಮಗೆ ಕೊಡುಗೆ ನೀಡಿರೋಂಥ ಮೈಸೂರು ರಾಜಮನೆತನದವ್ರದ್ದು ಯಾವ್ದಾದ್ರು ಹೆಸರಿಡ್ಬೋದು. ಯಾಕೆ ಈ ರೀತಿ ಇದ್ದಕ್ಕಿದ್ದಂಗೆ ದಿಢೀರಂಥ ಸಾರ್ವಜನಿಕರ ಒಂದು ಮೀಟಿಂಗಲ್ಲೂ ಏನು ಕೇಳಿಲ್ಲ, ಯಾವುದೇ ಒಂದು ಅಹವಾಲು ಕೇಳಿಲ್ಲ, ಇವರೇ ನಿರ್ಣಯ ತಗೊಂಡಿದ್ದಾನೆ. ಪೇಪರಲ್ಲಿ ಒಂದು ಜಾಹೀರಾತು ಕೊಟ್ಟಿದ್ದಾರೆ. ಈ ರೀತಿ ಈಗ ನಾನು ಹೇಳ್ತಿರೋದು, ಸಿದ್ದರಾಮಯ್ಯ ಅವ್ರು ಸಾಕಷ್ಟು. ನಾನು ಈಗಲೂ ಹೇಳೋದಿಷ್ಟೇ, ಈ ನಮ್ಮ ರಾಜಕಾರಣಿಗಳು ತಮ್ಮ ಸ್ವಂತ ಹಣದಿಂದ ಏನು ಒಳ್ಳೆಯದನ್ನು ಮಾಡಿದ್ದಾರೆ ಸಾರ್ವಜನಿಕರಿಗೆ. ನಾವು ಕಟ್ಟೋಂಥ ತೆರಿಗೆ ಹಣದಲ್ಲೇ ಇವರು ಲೂಟಿ ಹೊಡ್ಕೊಂಡು ಅದರಲ್ಲಿ ಇವರು ಸಾಮ್ರಾಜ್ಯನ ಮಾಡ್ತಾ ಇದ್ದಾರೆ. ನಾನು ಹೇಳಿದ್ನಲ್ಲ ಮೊದಲೇ, ನಮ್ಮ KR ಹಾಸ್ಪಿಟ್ಲಲ್ಲಿ ಉಚಿತವಾಗಿ ಒಂದು ಸ್ಕ್ಯಾನಿಂಗ್ ಇಲ್ಲ, ಒಂದು ಎಕ್ಸ್ರೇ ಇಲ್ಲ, ಏನಿದ್ರೂ ಎಲ್ಲದಕ್ಕೂ ಹೊರಗಡೆ ಬರೀತಾರೆ. ಹೀಗಿರುವಾಗ ಹೇಗೆ ನಾವು ಅವ್ರ ಹೆಸರನ್ನ ರಸ್ತೆಯಲ್ಲಿ ಇಡೋದಕ್ಕೆ ಬಿಡೋದು? ಹಾಗಾಗಿ ನಾನು ಹೇಳ್ತಿರೋದು, ಮೊದಲು ಸಾರ್ವಜನಿಕರಿಗೆ ಉಚಿತವಾಗಿ ಸಿಗೋವಂಥದ್ದನ್ನು ಮಾಡಲಿ. ಒಂದು ವಿದ್ಯಾಭ್ಯಾಸಕ್ಕೆ, ಒಂದು ಆರೋಗ್ಯಕ್ಕೆ ಎಷ್ಟು ಜನ ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಖರ್ಚಾಗ್ತಾ ಇದೆ ಆರೋಗ್ಯಕ್ಕೋಸ್ಕರ. ಹೌದು, ನಮ್ಮ ಆಕ್ಷೇಪಣೆ ಇದೆ, ಸಲ್ಲಿಸಾಗಿದೆ. ನಮ್ಮ ಮೈಸೂರು ಮಹಾನಗರ ಪಾಲಿಕೆಯಿಂದ ಕೌನ್ಸಿಲಿಂಗ್ ಸಭೆಯಲ್ಲಿ ಒಂದು ನಿರ್ಣಯ ಆಗಿದೆ. ಏನಂತ ಹೇಳಿದ್ರೆ, ಮೈಸೂರಿನ ಪ್ರಖ್ಯಾತ ರಸ್ತೆ ಆದ ಒಂಟಿಕೊಪ್ಪಲ್ ವೆಂಕಟರಮಣ ಸ್ವಾಮಿ ದೇವಸ್ಥಾನದಿಂದ ರಾಯಲಿನವರೆಗೂ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ರಸ್ತೆಗೆ ನಾಮ ಹೆಸರಿಡಬೇಕು ಅಂತ ಒಂದು ಪತ್ರಿಕೆ ಪ್ರಕಟಣೆ ನೀಡಿತ್ತು. ಇದಕ್ಕೆ ಆಕ್ಷೇಪಣೆ ಇದ್ದಲ್ಲಿ ದೂರ ಅರ್ಜಿನ ಕೊಡ್ಬೋದು ಅಂತ ಹಾಕಿದರು. ಸೊ ಹಾಗಾಗಿ ನಾನು ಅದನ್ನು ನೋಡಿ ಒಂದು ದೂರನ್ನು ಕೊಡೋದಕ್ಕೆ ಬಂದಿದ್ದೀನಿ. ಕಾರಣ ಇಷ್ಟೇ, ನಮ್ಮ ಸಿದ್ದರಾಮಯ್ಯನವ್ರ ಬಗ್ಗೆ ನಮ್ದು ಯಾವುದೇ ಅಭ್ಯಂತರ ಇಲ್ಲ. ನಾನು ಹೇಳ್ತಿರೋದೇನೆಂದರೆ, ಆರೋಗ್ಯ ರಸ್ತೆ ಅಂತ ಹೇಳ್ತಿದ್ದಾರಲ್ಲ, ನಮ್ಮ ಮೈಸೂರಿನ KR ಹಾಸ್ಪಿಟ್ಲಲ್ಲಿ ಆರೋಗ್ಯಕ್ಕೆ ಸಾರ್ವಜನಿಕರಿಗೆ ಅನುಕೂಲನೇ ಇಲ್ಲ. ಅಲ್ಲಿ ಬಂದರೆ ಪ್ರತಿಯೊಂದಕ್ಕೂ ಹೊರಗಡೆ ಕಳಿಸ್ತಾರೆ, ಯಾವುದೇ ಒಂದು ಸ್ಕ್ಯಾನಿಂಗ್ ಆಗಲಿ ಬ್ಲಡ್ ರಿಪೋರ್ಟ್ಗಾಗಿ. ಹಾಗಾಗಿ ಅದ್ರ ಬಗ್ಗೆ ಯಾವುದೇ ಮುಖ್ಯಮಂತ್ರಿ ಇರ್ಬೋದು, ಅಧಿಕಾರಿಗಳಿರ್ಬೋದು, ಜವಾಬ್ದಾರಿ ತಗೊಳ್ಳದೆ ಇವ್ರನ್ನ ಹೆಸರಿಡೋದಕ್ಕೆ ಮುಂದಾಗಿದ್ದಾರೆ. ಅದರ ಜೊತೆಗೆ ಈಗ ಮೂಢ ಹಗರಣದಲ್ಲಿ ಒಂದು ಭೂ ಹಗರಣದ ಬಗ್ಗೆ ಸಿದ್ದರಾಮಯ್ಯ ಅವ್ರ ಬಗ್ಗೆ ನ್ಯಾಯಾಲಯದಲ್ಲಿ ಕೇಸು ದಾಖಲೆ ಆಗಿರೋದ್ರಿಂದ ಇದು ತೀರ್ಮಾನ ಆಗಬೇಕು, ಇವರು ತಪ್ಪು ಮಾಡಿದಾರಾ ಇಲ್ವಾ ಅಂತ. ಇದ್ರ ಬಗ್ಗೆ ಚರ್ಚೆ ನಡೀತಿರುವಾಗ, ಒಂದು ಕಾನೂನು ಅಡಿಯಲ್ಲಿ FIR ಆಗಿ ದಾಖಲೆ ಇರುವಾಗ ಅವ್ರ ಹೆಸರನ್ನ ಹೇಗೆ ಕೌನ್ಸಿಲಿಂಗ್ ಸಭೆಯಲ್ಲಿ ನಿರ್ಣಯ ಮಾಡಿದ್ರು? ಅದಕ್ಕೆ ನಮ್ಮ ವಿರೋಧ ಇದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಈ ನಿರ್ಣಯನ ಕೈ ಬಿಡಬೇಕು. ಒಂದು ನ್ಯಾಯಾಲಯದಲ್ಲಿ ತೀರ್ಪಾಗೋವರೆಗೂ ಆ ನಂತರ ನೋಡೋಣ, ಅವ್ರ ಹೆಸರಿಡೋದು ಇಲ್ಲ ಬೇರೆ ಮಹನೀಯರ ಹೆಸರಿಡಬೇಕು, ಇಲ್ಲ ನಮಗೆ ಕೊಡುಗೆ ನೀಡಿರೋಂಥ ಮೈಸೂರು ರಾಜಮನೆತನದವ್ರದ್ದು ಯಾವ್ದಾದ್ರು ಹೆಸರಿಡ್ಬೋದು. ಯಾಕೆ ಈ ರೀತಿ ಇದ್ದಕ್ಕಿದ್ದಂಗೆ ದಿಢೀರಂಥ ಸಾರ್ವಜನಿಕರ ಒಂದು ಮೀಟಿಂಗಲ್ಲೂ ಏನು ಕೇಳಿಲ್ಲ, ಯಾವುದೇ ಒಂದು ಅಹವಾಲು ಕೇಳಿಲ್ಲ, ಇವರೇ ನಿರ್ಣಯ ತಗೊಂಡಿದ್ದಾನೆ. ಪೇಪರಲ್ಲಿ ಒಂದು ಜಾಹೀರಾತು ಕೊಟ್ಟಿದ್ದಾರೆ. ಈ ರೀತಿ ಈಗ ನಾನು ಹೇಳ್ತಿರೋದು, ಸಿದ್ದರಾಮಯ್ಯ ಅವ್ರು ಸಾಕಷ್ಟು. ನಾನು ಈಗಲೂ ಹೇಳೋದಿಷ್ಟೇ, ಈ ನಮ್ಮ ರಾಜಕಾರಣಿಗಳು ತಮ್ಮ ಸ್ವಂತ ಹಣದಿಂದ ಏನು ಒಳ್ಳೆಯದನ್ನು ಮಾಡಿದ್ದಾರೆ ಸಾರ್ವಜನಿಕರಿಗೆ. ನಾವು ಕಟ್ಟೋಂಥ ತೆರಿಗೆ ಹಣದಲ್ಲೇ ಇವರು ಲೂಟಿ ಹೊಡ್ಕೊಂಡು ಅದರಲ್ಲಿ ಇವರು ಸಾಮ್ರಾಜ್ಯನ ಮಾಡ್ತಾ ಇದ್ದಾರೆ. ನಾನು ಹೇಳಿದ್ನಲ್ಲ ಮೊದಲೇ, ನಮ್ಮ KR ಹಾಸ್ಪಿಟ್ಲಲ್ಲಿ ಉಚಿತವಾಗಿ ಒಂದು ಸ್ಕ್ಯಾನಿಂಗ್ ಇಲ್ಲ, ಒಂದು ಎಕ್ಸ್ರೇ ಇಲ್ಲ, ಏನಿದ್ರೂ ಎಲ್ಲದಕ್ಕೂ ಹೊರಗಡೆ ಬರೀತಾರೆ. ಹೀಗಿರುವಾಗ ಹೇಗೆ ನಾವು ಅವ್ರ ಹೆಸರನ್ನ ರಸ್ತೆಯಲ್ಲಿ ಇಡೋದಕ್ಕೆ ಬಿಡೋದು? ಹಾಗಾಗಿ ನಾನು ಹೇಳ್ತಿರೋದು, ಮೊದಲು ಸಾರ್ವಜನಿಕರಿಗೆ ಉಚಿತವಾಗಿ ಸಿಗೋವಂಥದ್ದನ್ನು ಮಾಡಲಿ. ಒಂದು ವಿದ್ಯಾಭ್ಯಾಸಕ್ಕೆ, ಒಂದು ಆರೋಗ್ಯಕ್ಕೆ ಎಷ್ಟು ಜನ ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಖರ್ಚಾಗ್ತಾ ಇದೆ ಆರೋಗ್ಯಕ್ಕೋಸ್ಕರ. ಹೌದು, ನಮ್ಮ ಆಕ್ಷೇಪಣೆ ಇದೆ, ಸಲ್ಲಿಸಾಗಿದೆ. ನಮ್ಮ ಮೈಸೂರು ಮಹಾನಗರ ಪಾಲಿಕೆಯಿಂದ ಕೌನ್ಸಿಲಿಂಗ್ ಸಭೆಯಲ್ಲಿ ಒಂದು ನಿರ್ಣಯ ಆಗಿದೆ. ಏನಂತ ಹೇಳಿದ್ರೆ, ಮೈಸೂರಿನ ಪ್ರಖ್ಯಾತ ರಸ್ತೆ ಆದ ಒಂಟಿಕೊಪ್ಪಲ್ ವೆಂಕಟರಮಣ ಸ್ವಾಮಿ ದೇವಸ್ಥಾನದಿಂದ ರಾಯಲಿನವರೆಗೂ
ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ರಸ್ತೆಗೆ ನಾಮ ಹೆಸರಿಡಬೇಕು ಅಂತ ಒಂದು ಪತ್ರಿಕೆ ಪ್ರಕಟಣೆ ನೀಡಿತ್ತು. ಇದಕ್ಕೆ ಆಕ್ಷೇಪಣೆ ಇದ್ದಲ್ಲಿ ದೂರ ಅರ್ಜಿನ ಕೊಡ್ಬೋದು ಅಂತ ಹಾಕಿದರು. ಸೊ ಹಾಗಾಗಿ ನಾನು ಅದನ್ನು ನೋಡಿ ಒಂದು ದೂರನ್ನು ಕೊಡೋದಕ್ಕೆ ಬಂದಿದ್ದೀನಿ. ಕಾರಣ ಇಷ್ಟೇ, ನಮ್ಮ ಸಿದ್ದರಾಮಯ್ಯನವ್ರ ಬಗ್ಗೆ ನಮ್ದು ಯಾವುದೇ ಅಭ್ಯಂತರ ಇಲ್ಲ. ನಾನು ಹೇಳ್ತಿರೋದೇನೆಂದರೆ, ಆರೋಗ್ಯ ರಸ್ತೆ ಅಂತ ಹೇಳ್ತಿದ್ದಾರಲ್ಲ, ನಮ್ಮ ಮೈಸೂರಿನ KR ಹಾಸ್ಪಿಟ್ಲಲ್ಲಿ ಆರೋಗ್ಯಕ್ಕೆ ಸಾರ್ವಜನಿಕರಿಗೆ ಅನುಕೂಲನೇ ಇಲ್ಲ. ಅಲ್ಲಿ ಬಂದರೆ ಪ್ರತಿಯೊಂದಕ್ಕೂ ಹೊರಗಡೆ ಕಳಿಸ್ತಾರೆ, ಯಾವುದೇ ಒಂದು ಸ್ಕ್ಯಾನಿಂಗ್ ಆಗಲಿ ಬ್ಲಡ್ ರಿಪೋರ್ಟ್ಗಾಗಿ. ಹಾಗಾಗಿ ಅದ್ರ ಬಗ್ಗೆ ಯಾವುದೇ ಮುಖ್ಯಮಂತ್ರಿ ಇರ್ಬೋದು, ಅಧಿಕಾರಿಗಳಿರ್ಬೋದು ಜವಾಬ್ದಾರಿ ತಗೊಳ್ಳದೆ ಇವ್ರನ್ನ ಹೆಸರಿಡೋದಕ್ಕೆ ಮುಂದಾಗಿದ್ದಾರೆ. ಅದರ ಜೊತೆಗೆ ಈಗ ಮೂಢ ಹಗರಣದಲ್ಲಿ ಒಂದು ಭೂ ಹಗರಣದ ಬಗ್ಗೆ ಸಿದ್ದರಾಮಯ್ಯ ಅವ್ರ ಬಗ್ಗೆ ನ್ಯಾಯಾಲಯದಲ್ಲಿ ಕೇಸು ದಾಖಲೆ ಆಗಿರೋದ್ರಿಂದ ಇದು ತೀರ್ಮಾನ ಆಗಬೇಕು, ಇವರು ತಪ್ಪು ಮಾಡಿದಾರಾ ಇಲ್ವಾ ಅಂತ. ಇದ್ರ ಬಗ್ಗೆ ಚರ್ಚೆ ನಡೀತಿರುವಾಗ, ಒಂದು ಕಾನೂನು ಅಡಿಯಲ್ಲಿ FIR ಆಗಿ ದಾಖಲೆ ಇರುವಾಗ ಅವ್ರ ಹೆಸರನ್ನ ಹೇಗೆ ಕೌನ್ಸಿಲಿಂಗ್ ಸಭೆಯಲ್ಲಿ ನಿರ್ಣಯ ಮಾಡಿದ್ರು? ಅದಕ್ಕೆ ನಮ್ಮ ವಿರೋಧ ಇದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಈ ನಿರ್ಣಯನ ಕೈ ಬಿಡಬೇಕು. ಒಂದು ನ್ಯಾಯಾಲಯದಲ್ಲಿ ತೀರ್ಪಾಗೋವರೆಗೂ ಆ ನಂತರ ನೋಡೋಣ, ಅವ್ರ ಹೆಸರಿಡೋದು ಇಲ್ಲ ಬೇರೆ ಮಹನೀಯರ ಹೆಸರಿಡಬೇಕು, ಇಲ್ಲ ನಮಗೆ ಕೊಡುಗೆ ನೀಡಿರೋಂಥ ಮೈಸೂರು ರಾಜಮನೆತನದವ್ರದ್ದು ಯಾವ್ದಾದ್ರು ಹೆಸರಿಡ್ಬೋದು. ಯಾಕೆ ಈ ರೀತಿ ಇದ್ದಕ್ಕಿದ್ದಂಗೆ ದಿಢೀರಂಥ ಸಾರ್ವಜನಿಕರ ಒಂದು ಮೀಟಿಂಗಲ್ಲೂ ಏನು ಕೇಳಿಲ್ಲ, ಯಾವುದೇ ಒಂದು ಅಹವಾಲು ಕೇಳಿಲ್ಲ, ಇವರಾಗಿ ಇವರೇ ನಿರ್ಣಯ ತಗೊಂಡಿದ್ದಾನೆ. ಪೇಪರಲ್ಲಿ ಒಂದು ಜಾಹೀರಾತು ಕೊಟ್ಟಿದ್ದಾರೆ. ಈ ರೀತಿ ಈಗ ನಾನು ಹೇಳ್ತಿರೋದು, ಸಿದ್ದರಾಮಯ್ಯ ಅವ್ರು ಸಾಕಷ್ಟು, ನಾನು ಈಗಲೂ ಹೇಳೋದಿಷ್ಟೇ, ಈ ನಮ್ಮ ರಾಜಕಾರಣಿಗಳು ತಮ್ಮ ಸ್ವಂತ ಹಣದಿಂದ ಏನು ಒಳ್ಳೆಯದನ್ನು ಮಾಡಿದ್ದಾರೆ ಸಾರ್ವಜನಿಕರಿಗೆ. ನಾವು ಕಟ್ಟುವಂಥ ತೆರಿಗೆ ಹಣದಲ್ಲೇ ಇವರು ಲೂಟಿ ಹೊಡ್ಕೊಂಡು ಅದರಲ್ಲಿ ಇವರು ಸಾಮ್ರಾಜ್ಯನ ಮಾಡ್ತಾ ಇದ್ದಾರೆ. ನಾನು ಹೇಳಿದ್ನಲ್ಲ ಮೊದಲೇ, ನಮ್ಮ KR ಹಾಸ್ಪಿಟ್ಲಲ್ಲಿ ಉಚಿತವಾಗಿ ಒಂದು ಸ್ಕ್ಯಾನಿಂಗ್ ಇಲ್ಲ, ಒಂದು ಎಕ್ಸ್ರೇ ಇಲ್ಲ, ಏನಿಲ್ಲ. ಏನಿದ್ರೂ ಎಲ್ಲದಕ್ಕೂ ಹೊರಗಡೆ ಬರೀತಾರೆ. ಹೀಗಿರುವಾಗ ಹೇಗೆ ನಾವು ಅವ್ರ ಹೆಸರನ್ನ ರಸ್ತೆಯಲ್ಲಿ ಇಡೋದಕ್ಕೆ ಬಿಡೋದು? ಹಾಗಾಗಿ ನಾನು ಹೇಳ್ತಿರೋದು, ಮೊದಲು ಸಾರ್ವಜನಿಕರಿಗೆ ಉಚಿತವಾಗಿ ಸಿಗೋವಂಥದ್ದನ್ನು ಮಾಡಲಿ. ಒಂದು ವಿದ್ಯಾಭ್ಯಾಸಕ್ಕೆ, ಒಂದು ಆರೋಗ್ಯಕ್ಕೆ ಎಷ್ಟು ಜನ ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಖರ್ಚಾಗ್ತಾ ಇದೆ ಆರೋಗ್ಯಕ್ಕೋಸ್ಕರ. ಹೌದು, ನಮ್ಮ ಆಕ್ಷೇಪಣೆ ಇದೆ, ಸಲ್ಲಿಸಾಗಿದೆ. ನಮ್ಮ ಮೈಸೂರು ಮಹಾನಗರ ಪಾಲಿಕೆಯಿಂದ ಕೌನ್ಸಿಲಿಂಗ್ ಸಭೆಯಲ್ಲಿ ಒಂದು ನಿರ್ಣಯ ಆಗಿದೆ. ಏನಂತ ಹೇಳಿದ್ರೆ, ಮೈಸೂರಿನ ಪ್ರಖ್ಯಾತ ರಸ್ತೆ ಆದ ಒಂಟಿಕೊಪ್ಪಲ್ ವೆಂಕಟರಮಣ ಸ್ವಾಮಿ ದೇವಸ್ಥಾನದಿಂದ ರಾಯಲಿನವರೆಗೂ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ರಸ್ತೆಗೆ ನಾಮ ಹೆಸರಿಡಬೇಕು ಅಂತ ಒಂದು ಪತ್ರಿಕೆ ಪ್ರಕಟಣೆ ನೀಡಿತ್ತು. ಇದಕ್ಕೆ ಆಕ್ಷೇಪಣೆ ಇದ್ದಲ್ಲಿ ದೂರ ಅರ್ಜಿನ ಕೊಡ್ಬೋದು ಅಂತ ಹಾಕಿದರು. ಸೊ ಹಾಗಾಗಿ ನಾನು ಅದನ್ನು ನೋಡಿ ಒಂದು ದೂರನ್ನು ಕೊಡೋದಕ್ಕೆ ಬಂದಿದ್ದೀನಿ. ಕಾರಣ ಇಷ್ಟೇ, ನಮ್ಮ ಸಿದ್ದರಾಮಯ್ಯನವ್ರ ಬಗ್ಗೆ ನಮ್ದು ಯಾವುದೇ ಅಭ್ಯಂತರ ಇಲ್ಲ. ನಾನು ಹೇಳ್ತಿರೋದೇನೆಂದರೆ, ಆರೋಗ್ಯ ರಸ್ತೆ ಅಂತ ಹೇಳ್ತಿದ್ದಾರಲ್ಲ, ನಮ್ಮ ಮೈಸೂರಿನ KR ಹಾಸ್ಪಿಟ್ಲಲ್ಲಿ ಆರೋಗ್ಯಕ್ಕೆ ಸಾರ್ವಜನಿಕರಿಗೆ ಅನುಕೂಲನೇ ಇಲ್ಲ. ಅಲ್ಲಿ ಬಂದರೆ ಪ್ರತಿಯೊಂದಕ್ಕೂ ಹೊರಗಡೆ ಕಳಿಸ್ತಾರೆ, ಯಾವುದೇ ಒಂದು ಸ್ಕ್ಯಾನಿಂಗ್ ಆಗಲಿ ಬ್ಲಡ್ ರಿಪೋರ್ಟ್ಗಾಗಿ. ಹಾಗಾಗಿ ಅದ್ರ ಬಗ್ಗೆ ಯಾವುದೇ ಮುಖ್ಯಮಂತ್ರಿ ಇರ್ಬೋದು, ಅಧಿಕಾರಿಗಳಿರ್ಬೋದು ಜವಾಬ್ದಾರಿ ತಗೊಳ್ಳದೆ ಇವ್ರನ್ನ ಹೆಸರಿಡೋದಕ್ಕೆ ಮುಂದಾಗಿದ್ದಾರೆ. ಅದರ ಜೊತೆಗೆ ಈಗ ಮೂಢ ಹಗರಣದಲ್ಲಿ ಒಂದು ಭೂ ಹಗರಣದ ಬಗ್ಗೆ ಸಿದ್ದರಾಮಯ್ಯ ಅವ್ರ ಬಗ್ಗೆ ನ್ಯಾಯಾಲಯದಲ್ಲಿ ಕೇಸು ದಾಖಲೆ ಆಗಿರೋದ್ರಿಂದ ಇದು ತೀರ್ಮಾನ ಆಗಬೇಕು, ಇವರು ತಪ್ಪು ಮಾಡಿದಾರಾ ಇಲ್ವಾ ಅಂತ. ಇದ್ರ ಬಗ್ಗೆ ಚರ್ಚೆ ನಡೀತಿರುವಾಗ, ಒಂದು ಕಾನೂನು ಅಡಿಯಲ್ಲಿ FIR ಆಗಿ ದಾಖಲೆ ಇರುವಾಗ ಅವ್ರ ಹೆಸರನ್ನ ಹೇಗೆ ಕೌನ್ಸಿಲಿಂಗ್ ಸಭೆಯಲ್ಲಿ ನಿರ್ಣಯ ಮಾಡಿದ್ರು? ಅದಕ್ಕೆ ನಮ್ಮ ವಿರೋಧ ಇದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಈ ನಿರ್ಣಯನ ಕೈ ಬಿಡಬೇಕು. ಒಂದು ನ್ಯಾಯಾಲಯದಲ್ಲಿ ತೀರ್ಪಾಗೋವರೆಗೂ ಆ ನಂತರ ನೋಡೋಣ, ಅವ್ರ ಹೆಸರಿಡೋದು ಇಲ್ಲ ಬೇರೆ ಮಹನೀಯರ ಹೆಸರಿಡಬೇಕು, ಇಲ್ಲ ನಮಗೆ ಕೊಡುಗೆ ನೀಡಿರೋಂಥ ಮೈಸೂರು ರಾಜಮನೆತನದವ್ರದ್ದು ಯಾವ್ದಾದ್ರು ಹೆಸರಿಡ್ಬೋದು. ಯಾಕೆ ಈ ರೀತಿ ಇದ್ದಕ್ಕಿದ್ದಂಗೆ ದಿಢೀರಂಥ ಸಾರ್ವಜನಿಕರ ಒಂದು ಮೀಟಿಂಗಲ್ಲೂ ಏನು ಕೇಳಿಲ್ಲ, ಯಾವುದೇ ಒಂದು ಅಹವಾಲು ಕೇಳಿಲ್ಲ, ಇವರಾಗಿ ಇವರೇ ನಿರ್ಣಯ ತಗೊಂಡಿದ್ದಾನೆ. ಪೇಪರಲ್ಲಿ ಒಂದು ಜಾಹೀರಾತು ಕೊಟ್ಟಿದ್ದಾರೆ. ಈ ರೀತಿ ಈಗ ನಾನು ಹೇಳ್ತಿರೋದು, ಸಿದ್ದರಾಮಯ್ಯ ಅವ್ರು ಸಾಕಷ್ಟು, ನಾನು ಈಗಲೂ ಹೇಳೋದಿಷ್ಟೇ, ಈ ನಮ್ಮ ರಾಜಕಾರಣಿಗಳು ತಮ್ಮ ಸ್ವಂತ ಹಣದಿಂದ ಏನು ಒಳ್ಳೆಯದನ್ನು ಮಾಡಿದ್ದಾರೆ ಸಾರ್ವಜನಿಕರಿಗೆ. ನಾವು ಕಟ್ಟುವಂಥ ತೆರಿಗೆ ಹಣದಲ್ಲೇ ಇವರು ಲೂಟಿ ಹೊಡ್ಕೊಂಡು ಅದರಲ್ಲಿ ಇವರು ಸಾಮ್ರಾಜ್ಯನ ಮಾಡ್ತಾ ಇದ್ದಾರೆ. ನಾನು ಹೇಳಿದ್ನಲ್ಲ ಮೊದಲೇ, ನಮ್ಮ KR ಹಾಸ್ಪಿಟ್ಲಲ್ಲಿ ಉಚಿತವಾಗಿ ಒಂದು ಸ್ಕ್ಯಾನಿಂಗ್ ಇಲ್ಲ, ಒಂದು ಎಕ್ಸ್ರೇ ಇಲ್ಲ, ಏನಿಲ್ಲ. ಏನಿದ್ರೂ ಎಲ್ಲದಕ್ಕೂ ಹೊರಗಡೆ ಬರೀತಾರೆ. ಹೀಗಿರುವಾಗ ಹೇಗೆ ನಾವು ಅವ್ರ ಹೆಸರನ್ನ ರಸ್ತೆಯಲ್ಲಿ ಇಡೋದಕ್ಕೆ ಬಿಡೋದು? ಹಾಗಾಗಿ ನಾನು ಹೇಳ್ತಿರೋದು, ಮೊದಲು ಸಾರ್ವಜನಿಕರಿಗೆ ಉಚಿತವಾಗಿ ಸಿಗೋವಂಥದ್ದನ್ನು ಮಾಡಲಿ. ಒಂದು ವಿದ್ಯಾಭ್ಯಾಸಕ್ಕೆ, ಒಂದು ಆರೋಗ್ಯಕ್ಕೆ ಎಷ್ಟು ಜನ ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಖರ್ಚಾಗ್ತಾ ಇದೆ ಆರೋಗ್ಯಕ್ಕೋಸ್ಕರ. ಹೌದು, ನಮ್ಮ ಆಕ್ಷೇಪಣೆ ಇದೆ, ಸಲ್ಲಿಸಾಗಿದೆ. ಪರಿಷತ್ ಕಲಾಪದಲ್ಲಿ ಪ್ರತಿಧ್ವನಿಸಿದೆ ಕಣ್ಣೀರ ಖಾನಾಪುರ. ರಿಪಬ್ಲಿಕ್ ಕನ್ನಡ ಸುದ್ದಿವಾಹಿನಿ ತಂಡ ಕಣ್ಣೀರ ಖಾನಾಪುರ ಅಭಿಯಾನದ ಮೂಲಕ ಒಂದು ಗ್ರೌಂಡ್ ರಿಪೋರ್ಟ್ ಮಾಡಿ ಕಾಡಂಚಿನ ಜನರ ಬದುಕು ಬವಣೆಯನ್ನು ತೆರೆದಿಟ್ಟಿದೆ. ಒಂದ್ಸಲಿ ವೋಟಿಂಗ್ ತಗೊಂಡ್ರೆ ಕೆಲಸ ಮುಗಿದ್ರಿ ಸರ್. ಹೆಣ್ಮಕ್ಳು ರಾತ್ರಿ ಹೊರಗಡೆ ಹೋಗೋದಕ್ಕೆ ಭಯ ಪಡ್ತಾರೆ.
ಹೆಸರಿಗಷ್ಟೇ MLAಗಳು ರೊಕ್ಕ ಮಾಡ್ಕೊಂಡು ಹೊಂಟಾರ. ಜನರನ್ನ ಈ ರೀತಿ ಸ್ಟ್ರಕ್ಚರ್ಗಳ ಮೂಲಕ ತೆಗೆದುಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ನಮಗೆ ನಾಚಿಕೆ ಆಗಬೇಕು. ಒಂದೊಂದು ಪರಿವಾರಕ್ಕೆ 15 ಲಕ್ಷ ರೂಪಾಯಿ ಕೊಡ್ತೀವಿ. ಶಿಫ್ಟ್ ಮಾಡುವಂಥದ್ದಕ್ಕೆ ಸರ್ಕಾರ ಅನುಮೋದನೆ ಕೊಡ್ತದೆ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದೇನೆ. ನಾವು ನಿರಂತರವಾಗಿ ಕಣ್ಣೀರ ಖಾನಾಪುರ ಅನ್ನೋ ಶೀರ್ಷಿಕೆ ಅಡಿಯಲ್ಲಿ ಮಾಡಿದಂತ ವರದಿ ಮ್ಯಾಸಿವ್ ಇಂಪ್ಯಾಕ್ಟ್ ಆಗಿದೆ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.